ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಬದುಕಿನ ಯುದ್ಧದಲ್ಲಿ ಒಬ್ಬಟ್ಟಿ ಎಂದು ಅಂದುಕೊಳ್ಳಬೇಡಿ. ಶ್ರದ್ಧೆಯಿಂದ ಶ್ರಮಪಟ್ಟು ಗೆದ್ದು ನೋಡಿ, ನಿಮ್ಮ ಜೊತೆಯಲ್ಲಿ ಎಲ್ಲರೂ ಇರುತ್ತಾರೆ. ಒಬ್ಬಂಟಿ ಅಂತ ಅಂದ್ಕೋಬೇಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಹನುಮಂತನಿಗೆ ಸೀತೆ ಹೇಳಿದ ರಹಸ್ಯ ಕಥೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹನುಮಂತನಿಗೆ ಸೀತೆ ವನವಾಸದಲ್ಲಿದ್ದಾಗ ಏನು ರಹಸ್ಯ ಒಂದು ಕಥೆ ಹೇಳ್ತಾಳೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ರಾಮಾಯಣದಲ್ಲಿ ಹನುಮಂತ ಇದ್ದಲ್ಲೆಲ್ಲ ಆನಂದ ತುಂಬಿರುತ್ತದೆ. ಸುಗ್ರೀವನಿಗೆ, ರಾಮನಿಗೆ, ವಾನರರಿಗೆ, ಭೀಷಣನಿಗೆ, ಲಕ್ಷ್ಮಣನಿಗೆ, ಸೀತೆಗೆ, ಭರತನಿಗೆ, ಹೀಗೆ ಪ್ರತಿಯೊಬ್ಬರಿಗೂ ಆನಂದ ತಂದವನು ಹನುಮಂತ. ಹನುಮಂತ ಪರಾಕ್ರಮ ನಮಗೆಲ್ಲ ತಿಳಿದಿರುವುದು. ರಾಮಾಯಣದಲ್ಲಿ ರಾಮನಲ್ಲಿರುವುದು ಒಂದೇ ಒಂದು ಕಾಂಡವಿದೆ, ಅದೇ ಸುಂದರಕಾಂಡ. ಈ ಸುಂದರಕಾಂಡದಲ್ಲಿ ಹನುಮಂತ ಸೀತೆಯನ್ನು ಹುಡುಕಿಕೊಂಡು ಲಂಕೆಯ ಅಶೋಕವನಕ್ಕೆ ಬಂದು ಸೀತೆಗೆ ನಮಸ್ಕರಿಸಿ ರಾಮಧ್ಯಾನ ಮಾಡುತ್ತಾ ಅವಳಿಗೆ ಆನಂದವನ್ನು ತಂದು ರಾಮನು ನೀಡಿದ್ದ ಗುರುತಿನ ಮುದ್ರಿಕೆಯನ್ನು ನೀಡುತ್ತಾನೆ. ಇದರಿಂದ ಸಂತೋಷಗೊಂಡ ಸೀತೆ ನನ್ನ ಗುರುತಿಗಾಗಿ ಚೂಡಾಮಣಿಯನ್ನು ಕೊಟ್ಟು ಒಂದು ರಹಸ್ಯ ಕಥೆಯನ್ನು ಹೇಳುತ್ತಾಳೆ. ಅದೇ ರಾಮನು ಕಾಗೆಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದ ಕಥೆ. ಸೀತೆ ನೋಡಲು ಹನುಮಂತ ಹೋಗ್ತಾನೆ, ಗೊತ್ತಾಯ್ತಾ? ಆವಾಗ ನಮಸ್ಕಾರ ಮಾಡಿ ಮುದ್ರಿಕೆ, ರಾಮ ಕೊಟ್ಟ ಮುದ್ರಿಕೆಯನ್ನು ನೀಡುತ್ತಾನೆ. ಇದು ಸಂತೋಷಗೊಂಡ ಸೀತೆ ಚೂಡಾಮಣಿಯನ್ನು ಕೊಟ್ಟು ಒಂದು ಕತೆ ಹೇಳ್ತಾಳೆ. ಯಾವುದು ಅದನ್ನು? ರಾಮನು ಕಾಗೆಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಕಥೆನ ಹೇಳ್ತಾಳೆ. ರಾಮ ವನವಾಸಕ್ಕೆ ಬಂದಾಗ ಚಿತ್ರಕೂಟ ಪರ್ವತದಲ್ಲಿ ತಂಗಿದ್ದಾಗ ಒಂದು ದಿನ ಮುಂಜಾನೆ 4 ಗಂಟೆಗೆ ಸೀತೆಯು ಎದ್ದು ಅಂಗಳವನ್ನು ಶುಚಿಗೊಳಿಸುವಾಗ ಅನೇಕ ಕಾಗೆಗಳು ಕೂಗುತ್ತಿದ್ದವು. ಸೀತೆ ಅಂಗಳವನ್ನು ಶುಚಿಗೊಳಿಸುವಾಗ ಒಂದು ಕಾಗೆ ಅವಳ ಸ್ತನಗಳಿಗೆ ಬಂದು ಕುಕ್ಕಿ ಅವಳಿಗೆ ಇರುವ ಸುಮರಸನ್ನ ಉಂಟು ಮಾಡುತ್ತಿತ್ತು, ಬೇಜಾರು ಮಾಡುತ್ತಿತ್ತು. ಸೀತೆ ಎಷ್ಟು ಬಾರಿ ಓಡಿಸಿದರೂ ಮತ್ತೆ ಮತ್ತೆ ಬಂದು ಕುಕ್ಕುತ್ತಿತ್ತು. ಅದೇ ಸಮಯಕ್ಕೆ ರಾಮನು ಎದ್ದು ಹೊರಗೆ ಬಂದಾಗ ಆ ಕಾಗೆ ಸೀತೆಗೆ ಉಪದ್ರವ ಕೊಡುವುದನ್ನು ಕಂಡು ರಾಮನು ಒಂದು ಹುಲ್ಲು ಕಡ್ಡಿಯಲ್ಲಿ ಬ್ರಹ್ಮಾಸ್ತ್ರವನ್ನು ಮಂತ್ರಿಸಿ ಕಾಗೆಯ ಮೇಲೆ ಬಿಟ್ಟು, ಅರೇ, ಒಂದು ಕಾಗೆಯ ಉಪದ್ರವಕ್ಕೆ ಬ್ರಹ್ಮಾಸ್ತ್ರವೇ ಎಂದರೆ ಅದು ಕೇವಲ ಕಾಗೆಯಾಗಿರಲಿಲ್ಲ, ಅದರೊಳಗೆ ಕುರಂಗನೆಂಬ ದೈತ್ಯ ಜೊತೆಗೆ ಇದ್ದರು. ಮಗನಾದ ಜಯಂತ ಇಬ್ಬರೂ ಇದ್ದರು. ಕುರಂಗ ದೈತ್ಯ ಜಯಂತನಿಗೆ ಸೀತೆಯ ಮೇಲೆ ಆಸೆ ಬರೆಸಿ ಅವನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದ. ಅಷ್ಟೇ ಅಲ್ಲದೆ ಅವನು ಬ್ರಹ್ಮನಿಂದ ವರ ಪಡೆದು ತಾನು ಅಜೀಯನಾಗಬೇಕೆಂದು ಕಾಗೆಯ ಕಣ್ಣುಗಳಲ್ಲಿ ಅವಿತಿದ್ದ. ಎಲ್ಲಿಯವರೆಗೆ ಕಾಗೆಗಳಿಗೆ ಕಣ್ಣುಗಳಿರುತ್ತವೆಯೋ ಅಲ್ಲಿವರೆಗೆ ಕುರಂಗನಿಗೆ ಮರಣವಿರುವುದಿಲ್ಲ. ಇದನ್ನು ತಿಳಿದ ರಾಮ ಆ ಕಾಗೆಯ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸಿದ್ದ. ಆ ಕಾಗೆಯು ಬ್ರಹ್ಮಾಸ್ತ್ರದಿಂದ ಪಾರಾಗಲು ಇಂದ್ರನು ದೇವಲೋಕಕ್ಕೆ, ಬ್ರಹ್ಮಲೋಕಕ್ಕೂ ಹಾಗೂ ರುದ್ರದೇವನು ಕೈಲಾಸಕ್ಕೂ ಹೋದರು. ಯಾರ ಸಹಾಯಕ್ಕೆ ಬಾರದುದರಿಂದ ಮತ್ತೆ ಹರಿ ನಿನ್ನ ಚರಣವೇ ಗತಿ ಎಂದು ಅವನು ಪಾದಗಳಿಗೆ ಬಂದರಗಿ ಕ್ಷಮೆ ಯಾಚಿಸುತ್ತಾನೆ. ಆಗ ರಾಮನು ಜಯಂತನನ್ನು ರಕ್ಷಿಸಿ ಮುಂದೆ ಈ ರೀತಿ ಕೆಟ್ಟವರ ಜೊತೆ ಸೇರಿ ಕೆಟ್ಟದ್ದನ್ನು ಮಾಡಬಾರದೆಂದು ಹೇಳಿ ಅವನನ್ನು ಕಳಿಸುತ್ತಾನೆ. ಆದರೆ ದುಷ್ಟ ಕುರಂಗನು ಸಂಹರಿಸುತ್ತಾನೆ ಮತ್ತು ದೈತ್ಯನೆಂದು ಗೊತ್ತಿದ್ದರೂ ತಮಗೆ ಹೆಚ್ಚಿನ ಶಕ್ತಿ ಬರುತ್ತಿದೆ ಎಂದು ಅವನಿಗೆ ತಮ್ಮ ಕಣ್ಣುಗಳಲ್ಲಿ ಜಾಗ ಕೊಟ್ಟದ್ದಕ್ಕಾಗಿ ಕಾಗೆಗಳು ಒಂದು ಕಣ್ಣಿನ ದೃಷ್ಟಿಯನ್ನೇ ತೆಗೆಯುತ್ತಾನೆ. ಆಗ ಎಂದಿಗೂ ಕಾಗೆಗಳಿಗೆ ಗೋಲ ಎರಡಿದ್ದರೂ ಕಣ್ಣು ಕಾಣುವುದು ಒಂದೇ. ಈ ರಹಸ್ಯ ಕಥೆ ನನಗೆ ಮತ್ತು ರಾಮನಿಗೆ ಬಿಟ್ಟರೆ ಬೇರ್ಯಾರಿಗೂ ತಿಳಿದಿಲ್ಲ. ಈ ಕಥೆಯನ್ನು ನೀನು ರಾಮನಿಗೆ ಹೇಳು, ಅದನ್ನು ಖುಷಿಯಾಗುತ್ತಾನೆ, ಹಾಗೂ ಅದನ್ನು ಬೇಗ ಬಂದು ರಾವಣನನ್ನು ಕೊಂದು ತನ್ನನ್ನು ಕೊರೆದೊಯ್ಯಲು ಹೇಳು ಎಂದು ಹೇಳಿ ಕಳಿಸ್ತಾಳೆ. ಗೊತ್ತಾಯ್ತಾ? ನಾವು ನಮ್ಮ ಏನೇ ಮಾಡಿ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮವನ್ನು ನಾವು ಮುನ್ನಡೆಸಬೇಕಾದ್ರೆ ಇಂದಿನ ಕಥೆಗಳನ್ನು ನಾವು ತಿಳ್ಕೋಬೇಕು. ಯಾವುದೇ ಮಾಡು, ಈಗ ಸೀತೆಗೆ ಒಂದು ರಹಸ್ಯ ಕಥೆ ಹೇಳಿದ್ದನ್ನು ತಿಳ್ಕೊಂಡು ಈಗ ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 25/5/2026 ಸೋಮವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ನವಮಿ, ಬೆಳಿಗ್ಗೆ 7:58, ನಕ್ಷತ್ರ ಪೂರ್ವಭದ್ರ, ಬೆಳಿಗ್ಗೆ 6:25, ಮಳೆ ರೋಹಿಣಿ, 1ನೇ ಪಾದ, ರಾಹುಕಾಲ 7:32ರಿಂದ 9:08, ಗುಳಿಕ ಕಾಲ 1:56ರಿಂದ 3:32, ಯಮಗಂಡ ಕಾಲ 10:44ರಿಂದ 12:20. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿದ್ರು. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಂದ ಕೇಳ್ತಿದ್ದೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ.
ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ.